ಗೆಳೆಯರೆ ಇದ್ದಕ್ಕಿದ್ದಂಗೆ ಎಲೆಕ್ಟ್ರಿಕ್ ಶಾಕ್ ಹೊಡೆದಾಗ್ತದೆ ಸರ್. ಕಾಲು ಸೊಂಟದಿಂದ ಕೆಡೆ ಕಾಲು ತೊಡೆ ಮೀನು ಕಟ್ಟೆಲ್ಲ ಹಿಡಿತಾ ಇದೆ ಸರ್ ಅಂತಾರೆ. ಬರಡಕ್ಕಾಗಿರ್ಬೋದು ಎಡಗಡೆ ಕಾಲಾಗಿರ್ಬೋದು, ಅಥವಾ ಇದ್ದಕ್ಕಿದ್ದಂಗೆ ನಡೆಯೋಕ್ಕಾಗಲ್ಲ ಸರ್, ಸಿಕ್ಕಾಡಪ್ಪಿ 4 ಹೆಜ್ಜೆ ಇಟ್ಟರೆ ಏನೋ ಕಾಲೇ ಕಿತ್ಕೊಂಡ್ಬಿಡುತ್ತೆ ಆ ಥರ ಫೀಲಿಂಗ್ ಅಂತ, ಅಥವಾ ನಮ್ನೆಸ್ ಜೋಡಿದಂಗೆ ಆಗೋದು, ಮರಗಡೆ ಇಡೀ ಕಾಲೆಲ್ಲ ಹೊಡ್ತಾ ಬರ್ತಾಯಿದೆ ಸರ್, ಎಲೆಕ್ಟ್ರಿಕ್ ಶಾಕ್ ಹೊಡೆದಂಗೆ ಆಗ್ತದೆ. ಈ ಥರ ನಿಮ್ಮಲ್ಲಿ ಅನುಭವಿಸಿದ್ರೆ ಯಾರಾದರೂ? ಎಸ್, ಇದಕ್ಕೆ ಸ್ಯಾಟಿಕ್ ಅಂತ ಕರೆಯೋದು. ನಾನು ಡಾಕ್ಟರ್ ಮುರಳೀಧರ್ ಅಂತ ಆರ್ಥೋಪೆಡಿಕ್ ಸರ್ಜನ್. ಸಾಧಾರಣ 530 ಹೆಚ್ಚು ವಿಡಿಯೋಗಳು ಮಾಡಿದ್ದೀನಿ. ಪೂರ್ತಿ ವಿಡಿಯೋದಲ್ಲಿ ಸಿಂಪಲ್ ಆಗಿ ಮಾಡುವಂಥ 6 ಎಕ್ಸಸೈಸ್ ಅಂತ ಹೇಳಿ, ಜೊತೆಗೆ 2 ಇಂಪಾರ್ಟೆಂಟ್ ಎಕ್ಸಸೈಸ್ ಅಂತ ಕೊನೆಯಲ್ಲಿ ಹೇಳ್ತೀನಿ. ಪೂರ್ತಿ ವಿಡಿಯೋ ನೋಡಿ. ಒನ್ಸ್ ಅಗೇನ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಇವಾಗ ಸಬ್ಸ್ಕ್ರೈಬ್ ಮಾಡಿ. ಇಲ್ಲ, ಫಸ್ಟ್ ಆಫ್ ಆಲ್ ಸ್ಯಾಟಿಕ್ ನರ್ವ್ ಅಂದರೆ ಅಂತ ತಿಳ್ಕೊಂಡು ನೋಡಿ. ಸ್ಯಾಟಿಕ್ ನರ್ವ್ ಅಂತ ಲುಂಬಾರ್ ಅಂತ ಇರ್ತದೆ, ಲುಂಬಾರ್ ಮತ್ತು ಸೇಕ್ರಲರಿ ಅಂತ ಇರ್ತದೆ ಸ್ಪೈನಲ್ಲಿ. ಸೊ L345 ಪ್ಲಸ್ S123 ಅಂತ ಆ ಒಂದು ನರ್ವ್ ರೂಟ್ಸ್ ಫಾರ್ಮ್ ಆಗೋದು ಸ್ಯಾಟಿಕ್ ನರ್ವ್ ಅಂತ ಆಗುತ್ತೆ. ಆ ನರ್ವ್ ನಿಮ್ಮ ಲೋವರ್ ಲುಂಬಾರಿಂದ, ಲೋವರ್ ಬ್ಯಾಕಿಂದ ಹಿಡಿದು ಕುಂಡಿ ಪೃಷ್ಠಭಾಗದಿಂದ ಹಿಡಿದು ತೊಡೆ ಹಿಂಭಾಗದ ಹಿಡಿದು ಮೀನ್ ಕಂಡ ಮತ್ತು ಪಾದವರೆಗೂ ಎಕ್ಸ್ಟೆಂಡ್ ಆಗ್ತದೆ. ಅದಕ್ಕೆ ಸ್ಯಾಟಿಕ್ ನರ್ವ್ ಅಂತ ಹೇಳ್ತೀವಿ. ಸೊ ಆ ನರ್ವಲ್ಲಿ ಪ್ರಾಬ್ಲಮ್ ಆದಾಗ, ನರ್ವಲ್ಲಿ ಪ್ರೆಷರ್ ಬಿದ್ದಾಗ ಈ ಥರ ಸ್ಯಾಟಿಕ್ ನರ ಎಲ್ಲ ಹೋತಲ್ಲೆಲ್ಲ ರೇಡಿಯೇಟಿಂಗ್ ಟೈಪ್ ಆಫ್ ಪೇನ್ ಅಂತ ಹೇಳ್ತೀವಿ. ಆ ಒಂದು ಪೇನ್ಗೆ ಸ್ಯಾಟಿಕ್ ಆ ಪೇನ್ ಅಂತ ಹೇಳುವಂಥದ್ದು ನಾವು. ಸೊ ಇದಾಗಿ ನಿಮಗೆ ಹಾಗಾಗಿ ಸ್ಯಾಟಿಕ್ ನರ್ವು ಆ ಒಂದು ಪಾತಲಾಗುವಂಥ ಪೇನ್ಗೆ ಸ್ಯಾಟಿಕ ಪೇನ್ ಅಂತ ಹೇಳ್ತೀವಿ. ಸ್ಯಾಟಿಕ್ ಅಂದರೆ ಕಾಯಿಲೆ, ಡಿಸೀಸ್ ಅಲ್ಲ. ಸ್ಯಾಟಿಕ ಒಂದು ಸಿಂಪ್ಟಮ್ ಅಂತ ಹೇಳ್ಬೋದು, ಒಂದು ಗುಣಲಕ್ಷಣ ಅಂತ. ಸೊ ಈ ರೀತಿಯ ಸ್ಯಾಟಿಕ್ ನರ್ವಲ್ಲಿ ಪ್ರೆಷರ್ ಬಿದ್ದಾಗಲೇ ಈ ಥರ ಸ್ಯಾಟಿಕ್ ನರ್ವ್ ನೋವು ಪೂರ್ತಿಯಲ್ಲಿ ತನಕ ಬರುವಂಥದ್ದು. ಜೊತೆಗೆ ಜವ್ ಹಿಡಿಯೋದು, ಮರಗಟ್ಟದ್ದು, ನಮ್ನೆಸ್ಸು ಅವೆಲ್ಲ ಆಗೋ ಚಾನ್ಸ್ ಇದೆ. ಕೆಲಸ ವೀಕ್ನೆಸ್ ಆಗ್ಬೋದು, ಅದು ಕೂಡ ಆಗೋ ಚಾನ್ಸ್ ಇದೆ. ಕೆಲವು ಬೌಲ್ ಆ್ಯಂಡ್ ಬ್ಲಡ್ ಡಿಸ್ಟರ್ಬೆನ್ಸ್ ಇರ್ತೀವಿ, ಈ 1-2 ಕಂಟ್ರೋಲ್ ಇಲ್ಲ, ಬಟ್ಟೆ ಮಾಡ್ಕೊಂಡ್ಬಿಡ್ತಾರೆ, ಅದೆಲ್ಲ ಆಗೋ ಚಾನ್ಸ್ ಕೂಡ ಇರುತ್ತೆ. ಅದಕ್ಕೆ ನಾವು ಸ್ಯಾಟಿಕ್ ನರ್ವ್ ಮೇಲೆ ಪ್ರೆಷರ್ ಬಿದ್ದಾಗುವಂಥ ಕಂಡೀಷನ್ಗೆ ಸ್ಯಾಟಿಕ್ ಅಂತ ಹೇಳ್ತೀವಿ ಬಿಡಾರೆ. ಸೊ ಸ್ಯಾಟಿಕ್ ಮೇಲೆ ನರ್ವ್ ಮೇಲೆ ಏನು ಪ್ರೆಷರ್ ಬೀಳುತ್ತೆ ಅಂತ ವಿವರ ಹೇಳ್ತೀನಿ. ಒನ್ಸೇ ನೀವು ಲೈನ್ ಸಬ್ಸ್ಕ್ರೈಬ್ ಮಾಡಿ. ಕಾಸಸ್ ಫಾರ್ ಸ್ಯಾಟಿಕ, ಯಾವ ಕಾರಣದ ಸ್ಯಾಟಿಕ ಪೇನ್ ಬರುತ್ತೆ ಅಂತ ಫಸ್ಟ್ ತಿಳ್ಕೊಳ್ಳೋಣ. ನಿಮಗೆಲ್ಲ ಮೋಸ್ಟ್ ಕಾಮನ್ ಗೊತ್ತಾಗ ಎಲ್ಲ ಕೇಳಿದ್ರೆ ಡಿಸ್ಕ್ ಫ್ಲಾಪ್ಸ್ ಅಂತ ಹೇಳ್ತೀವಿ, L34 ಡಿಸ್ಕ್ ಫ್ಲಾಪ್ಸ್ ಅಂತ ಹೇಳ್ತೀವಿ, L45 ಅಂತ ಹೇಳ್ತೀವಿ, L5S1 ಅಂತ ಹೇಳ್ತೀವಿ. ಸೊ ಏನಾದರೂ 2 ವರ್ಟಿಬ್ರಾ ಇರುತ್ತೆ. ಸಪೋಸ್ L45 ವರ್ಟಿಬ್ರಾ ಅಂತ ಇರ್ತಂತೆ, ಅದು ಮಧ್ಯದಲ್ಲಿ ಒಂದು ಡಿಸ್ಕ್ ಅಂತ ಇರುತ್ತೆ, ಇಂಟರ್ವರ್ಟಿಬಲ್ ಡಿಸ್ಕ್ ಬೇಸ್. ಅಂದರೆ ಡಿಸ್ಕ್ ಬೇಸಲ್ಲಿ ಡಿಸ್ಕ್ ಇರ್ತದೆ, ಡಿಸ್ಕ್ ಪಕ್ಕಕ್ಕೆ ಜರಿದಾಗ ಅದಕ್ಕೆ ಡಿಸ್ಕ್ ಫ್ಲಾಪ್ಸ್ ಅಂತೀವಿ, ಅಥವಾ ಡಿಸ್ಕ್ ಎಕ್ಸ್ಟ್ರೂಷನ್ ಅಂತೀವಿ, ಅಥವಾ ಡಿಸ್ಕ್ ಪ್ರೊಟ್ರೂಷನ್ ಅಂತ, ಡಿಸ್ಕ್ ಬಲ್ಜ್ ಅಂತ ಇರ್ತದೆ. ನಾನು ರೀತಿ ಇದೆ. MRI ಮಾಡಿದಾಗ ಯಾವ ಗ್ರೇಡ್ ಇದೆ ಅಂತ ಕ್ಲಿಯರಾಗಿ ಗೊತ್ತಾಗ್ತಿಲ್ಲ. ನಾನು ಡಾಕ್ಟರ್ ಮುರಳೀಧರ್ ಆರ್ಥೋಪೆಡಿಕ್ ಸರ್ಜನ್. ನಮ್ಮ ರಕ್ಷಾ ಸೂಪರ್ ಸ್ಪೆಷಲ್ ಹಾಸ್ಪಿಟಲ್ ಸಾಕಷ್ಟು ಕೇಸ್ಗಳನ್ನ ಈ ಥರ ಡಿಸ್ಕ್ನ ಹಿಡಿದು 50-60 ಪೇಷಂಟ್ OPD ನೋಡ್ತಾ ಇದ್ದಾರೆ ಎವ್ರಿಡೇ. ಮಿನಿಮಮ್ ಒಂದು 8-10 ಈ ಥರ ಸ್ಯಾಟಿಕ ಪೇನ್ ಅಂತ ಪೇಷಂಟ್ ಇದ್ದೇ ಇರ್ತಾರೆ. ಸೊ ಮೈನ್ ಕಾರಣ ಹೇಳ್ದಂಗೆ ಡಿಸ್ಕ್ ಫ್ಲಾಪ್ಸ್ ಆಗುವಂಥದ್ದು. ಎರಡನೇದು ಬಂದು ಡಿಜೆಂಟಿಫಿಕೇಷನ್, ಈಗ ಲುಂಬಾರ್ ಸ್ಪಾಂಡಿಲೋಸಿಸ್ ಅಂತ ಹೇಳ್ತೀವಿ. ಸೊ ವಯಸ್ಸಾಗ್ತಾ ಹೇಗೆ ಎಲ್ಲ ವಯಸ್ಸಾಗ್ತದೆ, ಡಿಜೆಷನ್ ಚೇಂಜ್ ಆಗುತ್ತೆ. ಲುಂಬಾರ್ ಸ್ಪಾಂಡಿಲೋಸಿಸ್ ಡಿಜೆಷನ್ ಆಗಿ ಇಂಟರ್ವರ್ಟಿಬಲ್ ಸ್ಪೇಸಲ್ಲಿ ಅದು ಎರೋಷನ್ಸ್ ಆಗುತ್ತೆ, ಡಿಜೆಷನ್ ಆಗುತ್ತೆ, ಇಂಟರ್ವರ್ಟಿಬಲ್ ಸ್ಪೇಸ್ ಬರ್ತಾ ನಾರಿಂಗ್ ಆಗುತ್ತೆ, ಆಗ್ತಾ ಅಲ್ಲಿ ಫೈಬ್ರೋಸಿಸ್ ಆಗುತ್ತೆ, ಆಸ್ಟೋಫೈಟ್ ಫಾರ್ಮೇಷನ್ ಅಂತ ಆಗುತ್ತೆ. ಸೊ ಆಸ್ಟೋಫೈಟ್ ಡಿಸ್ಕ್ ಕಾಂಪ್ಲೆಕ್ಸ್ ಅಂತ ಆಗುತ್ತೆ. ಕಾಂಪ್ಲೆಕ್ಸ್ ಆದಾಗ ನರ್ವ್ ಬರೋ ಕಡೆ ಪ್ರೆಷರ್ ಬಿದ್ದುಬಿಟ್ಟು ಸ್ಯಾಟಿಕ ಪೇನ್ ಬರ್ಬೋದು. ಸೊ ಈ ರೀತಿ ನಾನಾ ಕಾರಣಗಳಿದೆ ಸ್ಯಾಟಿಕ ಪೇನ್ ಬರೋಕ್ಕೆ. ನನಗೆ ಒಂದು ಡಿಸ್ಕ್ ಪ್ಲಸ್ ಕಾಮನ್ನು ಎಂಗೇಜಲ್ಲಿ, ಲುಂಬಾರ್ ಸ್ಪಾಂಡಿಲೋಸಿಸ್ ಓಲ್ಡ್ ಏಜಲ್ಲಿ ಕಾಮನ್. ನೆಕ್ಸ್ಟ್ ಪೈರಿಫಾರ್ಮ್ ಸಿಂಡ್ರೋಮ್ ಅಂತ ಒಂದು ಕಂಡೀಷನ್ ಇದೆ. ಪೈರಿಫಾರ್ಮ್ ಅಂತ ಒಂದು ಮಾಂಸಖಂಡ, ಆ ಮಾಂಸಖಂಡ ಮಧ್ಯದಲ್ಲಿ ನರ್ವ್ ಈಚೆ ಬರ್ತಾ ಇರುತ್ತೆ. ನನ್ನ 25 ವರ್ಷ ಎಕ್ಸ್ಪೀರಿಯನ್ಸಲ್ಲಿ ಒಬ್ಬರು ಪೇಷಂಟ್ ನೈಜೀರಿಯಿಂದ ಬಂದಿರೋ ತೋರಿಸ್ಕೊಳ್ಳೋಕ್ಕೆ. ಸೊ ಅವ್ರಿಗೆ ಪಾಪ MRI ಮಾಡಿದ್ರೆ ಎಲ್ಲೂ ಡಿಸ್ಕ್ ಇರಲಿಲ್ಲ. ಸೊ ಎಲ್ಲರೂ ಏನಂತಿರೋ ಪೇಷಂಟ್ ಏನೋ ಸ್ವಲ್ಪ ಸೈಕಾಟ್ರಿಕ್ ಪ್ರಾಬ್ಲಮ್ ಇರಬೇಕು, ಸುಮ್ಮನೆ ಮ್ಯಾಲಿಂಗರಿಂಗ್ ಅಂತೀವಿ, ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದಾರೆ ಪೇಷಂಟು, ನೋವಿಲ್ಲ ನಾಟಕ ಮಾಡ್ತೇನೆ, ರಜಾ ತೊಗೊಳಕ್ಕೆ ಕೆಲಸದಿಂದ ಅಂತಾರಲ್ಲ. ಬೆಂಗಳೂರು ಸಾಕಷ್ಟು ತೋರಿಸ್ಬಂದಿದ್ರು. ಯಾರೋ ನನ್ನ ಅಡ್ರೆಸ್ ಹಿಡಿದ್ರೆ ನಮ್ಮ ರಕ್ಷಾ ಹಾಸ್ಪಿಟಲ್ ಉಳ್ಕೊಂಡು ಬಂದರು. ಅವ್ರಿಗೆ ನಾನು ಪೈರಿಫಾರ್ಮ್ ಮಸಲ್ಸ್ನ ಕಾನ್ಸೆಪ್ಟ್ ಮಾಡಿ ಒಂದು MRI ಮಾಡೋಕ್ಕೆ ಹೇಳಿದೆ. ಅದರಲ್ಲಿ ಗೊತ್ತಾಯಿತು ಪೈರಿಫಾರ್ಮ್ ಆ ನರ್ವ್ ಮಸಲ್ಸ್ ಮಧ್ಯೆ ನರ್ವ್ ಹೋಗ್ತಾ ಇರ್ತದೆ, ಅದ್ರ ಮೇಲೆ ಪ್ರೆಷರ್ ಬಿದ್ದುಬಿಟ್ಟಿತ್ತು. ಅವಾಗ ಆಪ್ರೇಷನ್ ಮಾಡಿ ರಿಲೀಸ್ ಮಾಡೋದಕ್ಕೆ ಸರಿ ಹೋಯಿತು. ಸೊ ಭಾಳಷ್ಟು ಜನ ಕಂಡೀಷನ್ಗೆ ಸ್ಯಾಟಿಕ್ ಪೇನ್ ನಾನು ಸಾಧಾರಣ ಒಂದು ಏನಾದರೂ 80-95% ಜನಕ್ಕೆ ಅಂತ ಹೇಳ್ಬೋದು. ವಿತೌಟ್ ಸರ್ಜರಿ, ಮಾತ್ರೆಗಳಲ್ಲಿ, ಇಂಜೆಕ್ಷನ್ಲಿ, ಫಿಸಿಯೋಥೆರಪಿ, ಎಕ್ಸಸೈಸಲ್ಲಿ ಒಳ್ಳೆದರಲ್ಲೇ ಕಡಿಮೆ ಮಾಡ್ಬೋದು. ಕೆಲವು ತೀರಾ ಕಡಿಮೆದಾಗ ಎಪ್ರಿಲ್ ಕೆಲವು ಇಂಜೆಕ್ಷನ್ಸ್ ಕೂಡ ಕೊಡ್ತೀವಿ. ಭಾಳ ಜನ ಪೇಷಂಟ್ಸ್ ಬೆಂಗಳೂರು ಎಲ್ಲ ಕಡೆಯಿಂದ ಬಂದು ಇಂಜೆಕ್ಷನ್ಸ್ ಕೂಡ ತೊಗೊಳ್ತಾರೆ. ಭಾಳ ಜನಕ್ಕೆ ಸರ್ಜರಿಯಿಂದ ರೆಡಿ ಮಾಡ್ಬೋದು. ಸರ್ಜರಿ ಲಾಸ್ಟ್ ಆಪ್ಷನ್ ನೋಡಿ. ಸರ್ಜರಿಗೆ ಎರಡೆರಡು ಕಂಡೀಷನ್. ಒಂದು ಪ್ರೋಗ್ರೆಸಿವ್ ನ್ಯೂರೋಲಜಿಕ್ ಡೆಫಿಸಿಟ್ ಅಂತೀವಿ, ಇನ್ನೊಂದು ಫೇಲಿಂಗ್ ಆಫ್ ಕನ್ಸರ್ವೇಟಿವ್. ಎಲ್ಲ ರೀತಿ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಮಾಡಿದ್ವಿ, ಕಡಿಮೆ ಆಗ್ತಿಲ್ಲ. ಎರಡನೇದು. ಇನ್ನೊಂದು ಅಂತಂದರೆ ಕಾರ್ಡಿಯಾಕ್ ಸಿಂಡ್ರೋಮ್ ಅಂತಂದರೆ ಇದ್ದಾಗಿಂದ ಬೌಲ್ ಬ್ಲಡ್ ಡಿಸ್ಟರ್ಬೆನ್ಸ್ ಆಗಿಬಿಡುತ್ತೆ, 1-2 ಕಂಟ್ರೋಲ್ ಇಲ್ಲ, ಬಟ್ಟೆಲ್ಲ ಹಾಕೊಳ್ಳೋಕೆ ಶುರು ಮಾಡ್ತಾರೆ. ಇಲ್ಲ ಅಂತಂದರೆ ವೀಕ್ನೆಸ್, ನ್ಯೂರೋಲಜಿಕಲ್ ಡೆಫಿಸಿಟ್, ಪ್ರೋಗ್ರೆಸಿವ್ ನ್ಯೂರೋಲಜಿಕಲ್ ಡೆಫಿಸಿಟ್ ಅಂತ ಹೆಬ್ಬೆಟ್ ವೀಕ್ ಆಗಿರುತ್ತೆ, ಆ್ಯಂಕಲ್ ಡ್ರಾಪ್ ಅಂತ ಆಗುತ್ತೆ, ಫುಡ್ ಡ್ರಾಪ್ ಅಂತ ಆಗುತ್ತೆ. ಈ ಥರ ಕಂಡೀಷನ್ಗೆ ಅಬ್ಸಲ್ಯೂಟ್ಲಿ ಸರ್ಜರಿ ಮಾಡಬೇಕಂತ. ಇಲ್ಲದ ಭಾಳಷ್ಟು ಕೇಸುಗಳನ್ನು ವಿತೌಟ್ ಸರ್ಜರಿ ಕೂಡ ಖಂಡಿತವಾಗ್ಲೂ ರೆಡಿ ಮಾಡ್ಬೋದು. ಇಲ್ಲ, ಸ್ಯಾಟಿಕ ಪೇನ್ಗೆ ಮಾಡುವಂಥ ಸಿಂಪಲ್ ಅಂತ 6 ಎಕ್ಸಸೈಸ್ ಯಾವುದು ಅಂತ ತಿಂಗಳೇ ಕರೆಕ್ಟಾಗಿ ಹೇಳ್ಕೊಳ್ಳಿ. ಒಂದು ನೆನ್ಪಿಟ್ಕೊಳ್ಳಿ, ಯಾವಾಗಲೂ ಸ್ಟ್ರಿಕ್ಟ್ ಬೆಡ್ 3 to 5 ಡೇಸು ನೋವು ಶುರುವಾದಾಗ, ಸಿವಿಯರ್ ಪೇನ್ ಇದ್ದಾಗ ಯಾವುದೇ ಎಕ್ಸಸೈಸ್ ಮಾಡಿ ನೋಡಿ. ಪೇನ್ ಬರೋದು ಏನಕ್ಕೆ ಬರೋದು, ಏಕೆಂದರೆ
ನನಗೆ ತೊಂದರೆ ಇದೆ, ನಾನು ರೆಸ್ಟ್ ಕೊಡು ಅಂತ ಇಂಡೈರೆಕ್ಟಾಗಿ ಕೇಳಿದಂಗೆ ಯಾವುದೋ ಪೇನ್ ಇದೆ, ಪ್ರೊಟೆಕ್ಟಿವ್ ಫೆನೋಮೆನಾ ಅಂತ ಹೇಳ್ತೀವಿ. ಆ ಪೇನ್ ಇರೋದೇ ನೀವು ಡಾಕ್ಟರ್ ಹತ್ರ ಓಡ್ಕೊಂಡು ಬರ್ತಾನೆ ಇರಲಿಲ್ಲ ಅಲ್ವಾ. ಸೊ ಪೇನ್ ಇರೋದ್ರಿಂದ ಡಾಕ್ಟರ್ ಹತ್ರ ಬರ್ತೀರ, ಜಾಸ್ತಿ ಪೇನ್ ಇದ್ದಾಗ ಒಂದು 3 days ಆದರೂ ಸ್ಟಿಕ್ ಟು ಬೆಡ್ ರೆಸ್ಟ್ ತೊಗೊಳಕ್ಕೆ ಭಾಳ ಒಳ್ಳೆಯದು. ನೋವಿದ್ದಾಗ ಯಾವುದೇ ರೀತಿ ಎಕ್ಸಸೈಸ್ ಮಾಡಬೇಡಿ, ಚೆನ್ನಾಗಿ ನೆನ್ಪಿಟ್ಬಿಡಿ. ನೋವಿದ್ದಾಗ ಯಾವುದೇ ರೀತಿ ಎಕ್ಸಸೈಸ್ ಮಾಡೋಕ್ಕೆ ಹೋಗಬೇಡಿ, ನೋವು ಜಾಸ್ತಿ ಆಗುತ್ತೆ. 2ನೇ ಪಾಯಿಂಟು. ಸೊ ಸಿಂಪಲ್ ಎಕ್ಸಸೈಸ್ 6 ಹೇಳ್ಕೊಡ್ತೀನಿ. ಕೊನೆಯಲ್ಲಿ ಅಟ್ಲೀಸ್ಟ್ 2 ಮಾಡಬೇಕು ಅಂತ ಹೇಳ್ತೀನಿ. ಪೂರ್ತಿ ವಿಡಿಯೋ ನೋಡಿಕ್ಲಾರೆ. ನಂಬರ್ 1 ಎಕ್ಸಸೈಸ್ ಅಪ್ಪ ನೀ ಟು ಚೆಸ್ಟ್ ಎಕ್ಸಸೈಸ್ ಅಂತ ಹೇಳ್ತೀವಿ. ಸೊ ಈ ರೀತಿ ಮಾಡಿದಾಗ ಏನಂತೆ ಏನಿಲ್ಲ, ಅಂಗಾತ ಮಾಡ್ಕೊಳ್ಳೋದು, ಮಂಡಿಯನ್ನು ಹಿಡಿದು ಇದೇ ಥರ ಇಟ್ಕೊಳ್ಳೋದು, ಒಂದು ರಿಲ್ಯಾಕ್ಸ್ ಆಗುತ್ತೆ. ಒಂದು 10-15 ಸೆಕೆಂಡ್ಸ್ ಮತ್ತೆ ಬಿಡಿ. ಈ ಎಕ್ಸಸೈಸ್ನ ಒಂದು 3 to 5 times ಮಾಡಿ. ಒಂದು ಕಾಲು ಒಂದು ಸಲ ಮಾಡಿ, ಇನ್ನೊಂದು ಕಾಲು ಇನ್ನೊಂದು ಸಲ ಮಾಡಿ. ಸೊ ಈ ರೀತಿ ಮಾಡೋದು ಏನಂತೆ ಲೋವರ್ ಲುಂಬರ್ ಮಸಲ್ಸ್ ಏನಿರುತ್ತಲ್ಲ ಸ್ವಲ್ಪ ಸ್ಪ್ಯಾಸಮ್ ಆಗಿರುತ್ತೆ, ಅವೆಲ್ಲ ಸ್ವಲ್ಪ ಸ್ಟ್ರೆಚ್ ಆಗುತ್ತೆ, ಆ ಮಸಲ್ಸ್ ರಿಲ್ಯಾಕ್ಸ್ ಆಗುತ್ತೆ, ಭಾಳ ಅನುಕೂಲ ಆಗುತ್ತೆ, ಪೇಯ್ನ್ ಕಡಿಮೆ. ಇಲ್ಲ ನಂಬರ್ 2 ಪೈರಿಫಾರ್ಮ್ ಸ್ಟ್ರೆಚ್. ನಾವೆಲ್ಲ ಹೇಳಿದ್ರೆ ಪೈರಿಫಾರ್ಮ್ಸ್ ಕೂಡ ಕೆಲಸ ಟೈಟ್ ಅದ್ರ ಮೇಲೆ ತೊಂದರೆ ಆಗ್ಬೋದು. ಅದೇ ಮಾಡೋದು ಸೀದಾ ಬೆನ್ನ ಮೇಲೆ ಮಲ್ಕೊಂಡು ಒಂದು ಆ್ಯಂಕಲ್ ಜಾಯಿಂಟ್ನ ತೊಡೆ ಮೇಲೆ, ನೀ ಜಾಯಿಂಟ್ ಮೇಲೆ ಇಟ್ಕೊಂಡು ಫಿಗರ್ ಆಫ್ 4 ಅಂತ ಆ ಥರ ಇಟ್ಕೊಂಡು ಫೋಟೋ ಹಾಕಿರ್ತೀನಿ ನೋಡಿ. ತೊಡೆಯನ್ನು ನಿಮ್ಮ ಕಡೆ ಚೆಸ್ಟ್ ಕಡೆಗೆ ಹೇಳ್ಕೊಳ್ಳುವಂಥದ್ದು. ಆ ಥರ ಹೇಳಿದಾಗಂತ ಪೈರಿಫಾರ್ಮ್ ಮಸಲ್ ಸ್ಟ್ರೆಚ್ ಆಗುತ್ತೆ. ಪೈರಿಫಾರ್ಮ್ ಮಸಲ್ ಮೇಲೆ ಸ್ಪ್ಯಾಸಮ್ ಇತ್ತು, ಅಲ್ಲಿ ಏನೋ ಸ್ವಲ್ಪ ತೊಂದರೆ ಇತ್ತು, ಮಸಲ್ ಸ್ಟ್ರೆಚ್ ಆಗೋದ್ರಿಂದ ಪೇನ್ ರಿಲೀಫ್ ಆಗುತ್ತೆ. ಸೊ ಅದೇ ರೀತಿ ಇವೆಲ್ಲ ಎಕ್ಸಸೈಸ್ ಕೂಡ ಒಂದು ಸ್ಟ್ರೆಚ್ ಮಾಡಿ ಒಂದು 20 to 30 seconds ಅದೇ ಥರ ಪೊಸಿಷನ್ ಇಡಬೇಕು, ನಿಧಾನಕ್ಕೆ ಇಡಬೇಕು. ಪ್ರತಿಯೊಂದು ಎಕ್ಸಸೈಸ್ ಒಂದು 3 to 5 times ಮಾಡುವಂಥದ್ದು ಭಾಳ ಒಳ್ಳೆಯದು. ಸ್ಲೋವಾಗಿ ಜೆಂಟ್ಲಾಗಿ ನೋವಾಗ್ದಂಗೆ ಮಾಡಿ, ಭಾಳ ಇಂಪಾರ್ಟೆಂಟ್. ನೋವು ಮಾಡ್ಕೊಳಕ್ಕೆ ಹೋಗ್ಬೇಡಿ. ನಂಬರ್ 3 ಬಂದು ಕ್ಯಾಟ್ಸ್ ಕೌ ಸ್ಟ್ರೆಚ್ ಅಂತ ಹೇಳ್ತೀನಿ. ಏನಪ್ಪ ಅಂತಂದರೆ ನೀ ಮತ್ತು ಈ ಥರ ಪಾದ ಇಟ್ಕೊಂಡು ನಾವು ಫಿಲಮ್ ಎದುರುಗಡೆ ಫೋಟೋ ಹಾಕಿದ್ದೀನಿ, ವಿಡಿಯೋ ಹಾಕಿದ್ದೀನಿ, ಫಾಲೋ ಮಾಡಿ. ಕ್ಯಾಟ್ಸ್ ಕೌ ಸ್ಟ್ರೆಚ್. ಸೊ ಈ ಥರ ಪೊಸಿಷನ್ ನಿಂತ್ಕೊಳ್ಳುವಂಥದ್ದು, ಉಸಿರು ತೊಗೊಂತ ಒಡೆ ಮಾಡಿ ಉಸಿರು ಬಿಡ್ತಾ ಮೇಲೆ ಎತ್ಕೊಳ್ಳಿ. ಸೊ ಈ ರೀತಿ ಮೂಮೆಂಟ್ಸ್ ಮಾಡಿದಾಗ ಏನಾಗ್ತಂತಂದರೆ ಒಂದು ನಿಮ್ಮ ಲೋವರ್ ಲುಂಬರ್ ಸ್ಪೈನ್ ಅಂತಲ್ಲ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗುತ್ತೆ, ಅದರಲ್ಲಂತೂ ಒತ್ತಡ ಕಡಿಮೆ ಆಗುತ್ತೆ, ಮೂಮೆಂಟ್ಸ್ ಫ್ರೀ ಆಗುತ್ತೆ. ಸೊ ಲುಂಬರ್ ಸ್ಪೈನಲ್ಲಿ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗುತ್ತೆ, ಮೂವ್ಮೆಂಟ್ ಚೆನ್ನಾಗುತ್ತೆ. ಸೊ ಎಲ್ಲ ಸ್ಪೇನ್ ಸ್ವಲ್ಪ ಫ್ರೀ ಆಗುತ್ತೆ. ಸೊ ಕ್ಯಾಟ್ ಸ್ಟ್ರೆಚ್ನ ಕ್ಯಾಟ್ ಮತ್ತು ಕೌ ಸ್ಟ್ರೆಚ್ ಅಂತ ಇದನ್ನು ಕೂಡ ರೆಗ್ಯುಲರ್ ಮಾಡಿ ಭಾಳ ಅನುಕೂಲ ಆಗುತ್ತೆ. 4ನೇದು ಬಂದು ಕೋಬ್ರಾ ಅಂತ ಹೇಳ್ತೀವಿ. ನಾಗರವ ಆ ಥರ ಕೋಬ್ರಾ ಅಂತ ಹೇಳ್ತೀವಿ, ಅಥವಾ ಭುಜಂಗಾಸನ ಅಂತ ಹೇಳ್ಬೋದು. ಭುಜಂಗಾಸನ ನಿಮಗೆಲ್ಲ ಗೊತ್ತಾಗುತ್ತೆ. ಭುಜಂಗಾಸನ ಭಾಳ ಅನುಕೂಲ, ತುಂಬ ಕ್ಲೀನಾಗಿ ಮಾಡ್ಬೋದು. ಸೂರ್ಯ ನಮಸ್ಕಾರ ಮಾಡುವಾಗೆಲ್ಲ ಭುಜಂಗಾಸನ ಗೊತ್ತೇ ಇರುತ್ತೆ. ಮೇಲೆ ಕೈ ಥರ ಇಡುವಂಥದ್ದು, ಈ ಥರ ಮೇಲೆ ಎತ್ತಬೇಕು. ಎತ್ತುವ ಕೈ ಮೇಲೆ ಸಪೋರ್ಟ್ ಇಟ್ಕೊಳ್ಳಿ, ಕೈ ಮೇಲೆ ಜಾಸ್ತಿ ಬಿಡ್ಬಿಡಿ. ಒಂದು ನೆನ್ಪಿಟ್ಕೊಳ್ಳಿ, ಕೈಯಲ್ಲಿ ಲೈಟಾಗಿ ಇಟ್ಕೋಬೇಕು, ಬೆನ್ನಿಂದ ಶಕ್ತಿ ಬಿಟ್ಟಿರ್ಬೇಕು. ಯಾಕಂದರೆ ಬ್ಯಾಕ್ ಮಸಲ್ಸ್ ಸ್ಟ್ರಾಂಗ್ ಆಗಬೇಕು. ನಮಗೆ ಬ್ಯಾಕ್ ಎಕ್ಸ್ಟೆನ್ಸರ್ ಗ್ರೂಪ್ ಮಸಲ್ಸ್ ಅವು ಸ್ಟ್ರಾಂಗ್ ಆದಾಗ ಏನಂತ ನೋಡಿ, ಬೆನ್ನೋ ಬಂದಾಗ ನಾವು ಕಂಪ್ಲೀಟ್ ಬೆಡ್ ರೆಸ್ಟ್ ಇಟ್ಬಿಡಿ ಲೈಫ್ ಅಂತ ಹೇಳೋಕ್ಕಾಗಲ್ಲ. ಅದು ಕಂಪ್ಲೀಟ್ ರೆಸ್ಟ್ ತೊಗೊಳ್ಳಿ, ಏನು ಕೆಲಸ ಮಾಡಿ ಅಂತ ಹೇಳೋಕ್ಕಾಗಲ್ಲ. ಮುಂದೆ ಬಗ್ಬೇಕಾಗತ್ತೆ, ತಾಯಂದ್ರು ಕೆಲಸ ಮಾಡುವಾಗ, ಕಸ ಗುಡಿಸುವಾಗ ಅಥವಾ ರಂಗೋಲಿ ಇಡುವಾಗ ಮುಂದೆ ಬಗ್ಬೇಕಾಗತ್ತೆ. ನೀವು ತರಕಾರಿ ಮಾರ್ಕೆಟ್ಗೆ ಹೋಗ್ತೇವೆ, ಮುಂದೆ ಬಗ್ಗೆ ಎತ್ಕೋಬೇಕು, ಅವ್ರು ನೆಲ ಮೇಲೆ ಕೂತಿರ್ತಾರೆ. ಸೊ ಬಗ್ಗದು ಇಂಪಾರ್ಟೆಂಟ್ ಮಾಡಲಿಕ್ಕಾಗತ್ತೆ, ಕಂಪ್ಲೀಟ್ ಅವಾಯ್ಡ್ ಮಾಡೋಕ್ಕಲ್ಲ. ನಾವೊಂದು ವಿಡಿಯೋ ಕೂಡ ಮಾಡಿದ್ದೀನಿ, ಯಾವ ರೀತಿ ಬಗ್ಬೇಕು, ಯಾವ ರೀತಿ ನಿಂತ್ಕೋಬೇಕು, ವೆಯ್ಟ್ ಆಗಿರಬೇಕು ಅಂತ ಕೂಡ ವಿಡಿಯೋಗಳು ಮಾಡಿದ್ದೀನಿ. ಆಲ್ರೆಡಿ 540 ಹೆಚ್ಚು ವಿಡಿಯೋಗಳು ಮಾಡಿದ್ದೀನಿ. ಕನ್ನಡದಲ್ಲಿ ಇಷ್ಟೊಂದು ವಿಡಿಯೋಗಳು ಯಾರು ಮಾಡಿದ್ದಾರೆ, ದಯವಿಟ್ಟು ಇವಾಗಲೇ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಆ ರೀತಿ ಬೆಂಡ್ ಆಗುವಾಗ ಬೆನ್ನಿಗೆ ಸ್ಟ್ರೆಸ್ ಆಗದೆ ಇರೋ ಥರ ನೋಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟು. ಆ ಕೋಬ್ರಾ ಎಕ್ಸೈಸ್ ಕೈ ಮೇಲೆ ಲೈಟಾಗಿ ಇಟ್ಕೊಳ್ಳಿ, ಬೆನ್ನಿಂದ ಶಕ್ತಿ ಬಿಟ್ಟೆತ್ತಿ ಎತ್ತು ಒಂದು 15-20 ಸೆಕೆಂಡ್ ಆಯ್ತು ಇಟ್ಕೊಳ್ಳಿ, ಮತ್ತೆ ಕೇಳ್ಬಿಡಿ. ಒಂದೊಂದು ಎಕ್ಸೈಸು ಮತ್ತೆ 1 second 15-20 ಸೆಕೆಂಡ್ ಮಾಡೋದು ಭಾಳ ಒಳ್ಳೆಯದು. ಇದು ಒಂದು ಇಂಪಾರ್ಟೆಂಟ್ ಎಕ್ಸೈಸ್, ರೆಗ್ಯುಲರ್ ಮಾಡಿ. ನಂಬರ್ 5ನೇ ಎಕ್ಸೈಸ್ ಏನಪ್ಪ ಅಂದ್ರೆ ಪೆಲ್ವಿಕ್ ಬ್ರಿಡ್ಜ್ ಎಕ್ಸೈಸ್ ಅಂತ ಹೇಳ್ತೀವಿ. ಏನಿಲ್ಲ, ಬೆನ್ನ ಮೇಲೆ ನೋಡ್ಕೊಂಥದ್ದು, ಮಂಡಿಯನ್ನು 90 degrees ಬೆಂಡ್ ಮಾಡಿ ಕೈ 2 ಸೈಡ್ ಇಟ್ಕೊಳ್ಳಿ, ಸೊಂಟ ಭಾಗನ ಮೇಲೆ ಎತ್ತಬೇಕು. ಅದಕ್ಕೆ ಬ್ರಿಡ್ಜಿಂಗ್ ಎಕ್ಸೈಸ್ ಅಂತ ಹೇಳ್ತೀವಿ. ಎತ್ಬಿಟ್ಟು ಒಂದು ಸೆಕೆಂಡ್, ಒಂದು 15-20 ಸೆಕೆಂಡ್ 30 ಸೆಕೆಂಡ್ ನಿಮ್ಮ ಕೈಲಿ ಎಷ್ಟು ದಿನ ಅಷ್ಟು ಇಟ್ಕೋಬೇಕು, ಮತ್ತೆ ಸ್ಲೋ ಆಗಿಬಿಡಬೇಕು. ಇದನ್ನ ರಿಪೀಟ್ ಮಾಡಿ 1 second ಒಂದು 15-20 ಸಲ ಮಾಡಿ. ಒಂದೇ ಸಲ ಜಾಸ್ತಿ ಮಾಡೋಕೆ ಹೋಗ್ಬಿಡಿ, ನಿಮ್ಮ ಕೆಪಾಸಿಟಿ ಎಷ್ಟು ನೋಡ್ಕೊಂಡು ಮಾಡ್ಕೊಳ್ಳಿ. ಇದು ಮಾಡಿದಾಗ ಬ್ಯಾಕ್ ಎಕ್ಸ್ಟೆನ್ಷನ್ ಗ್ರೂಪ್ ಸ್ಟ್ರಾಂಗ್ ಆಗುತ್ತೆ. ಹೌದಾ, ಎಕ್ಸ್ಟೆನ್ಷನ್ ಗ್ರೂಪ್ ಸ್ಟ್ರಾಂಗ್ ಆಯಿತು ಆಟೋಮೆಟಿಕಾಗಿ ನೀವು ಕೂತ್ಕೊಳ್ಳುವಾಗ, ಎದ್ದೇಳುವಾಗ, ಆಕ್ಟಿವಿಟೀಸ್ ಮಾಡುವಾಗೆಲ್ಲ ಲೋಡ್ ಮಸಲ್ಸ್ ತೊಗೊಳ್ತೆ, ಆಟೋಮೆಟಿಕಾಗಿ ಬೆನ್ನು ಕಂಟ್ರೋಲಿಗೆ ಬರುತ್ತೆ. ನಂಬರ್ 6ನೇ ಎಕ್ಸೈಸ್ ಏನಪ್ಪ ಅಂದರೆ ಸ್ಟ್ಯಾಟಿಕ್ ನಾವು ಫ್ಲಾಸಿಂಗ್ ಅಂತ ಹೇಳ್ತೀವಿ. ಸೀದಾ ಕೂತ್ಕೊಂಡಿರುವಂಥದ್ದು, ಕಾಲು 2 ಚಾಚಬೇಕು ಮಂಡಿ. ಸೊ ಪಾದನ ಮೇಲೆ ಕೆಳಗೆ ಈ ಥರ ಆ್ಯಕ್ಷನ್ ಮಾಡಬೇಕು. ಅವಾಗಂದ್ರೆ ಸ್ಟ್ಯಾಟಿಕ್ ನಾವು ಸ್ಟ್ರೆಚ್ ಆಗುತ್ತೆ. ಸ್ಟ್ಯಾಟಿಕ್ ನಾವು ಸ್ಟ್ರೆಚ್ ಆದಾಗ ಸ್ಟ್ಯಾಟಿಕ್ ನರ್ಮಲ್ಲಿರುವಂಥ ಪ್ರೆಷರ್ ಕಡಿಮೆ ಆಗುತ್ತೆ, ಪೇನ್ ಇನ್ಫ್ಲಮೇಷನ್ ಕಡಿಮೆ ಆಗುತ್ತೆ, ಸ್ಟ್ಯಾಟಿಕ್ ನಾವು ಸ್ವಲ್ಪ ಲೆಂಥನಿಂಗ್ ಆಗುತ್ತೆ, ಸ್ಟ್ರೆಚ್ ಆಗುತ್ತೆ. ಇದಕ್ಕೆ ಸ್ಟ್ಯಾಟಿಕ್ ನಾವು ಫ್ಲಾಸಿಂಗ್ ಅಂತ ಹೇಳ್ತೀವಿ. ಇದು ಕೂಡ ಲಿಮಿಟಲ್ಲಿ ಒಂದು 10-15 ಸೆಕೆಂಡ್ ಆಗಿ ಸ್ಟ್ರೆಚ್ ಮಾಡ್ಕೊಳ್ಳೋಂಥ ಬಿಡುವಂಥದ್ದು. ಇದನ್ನು ಕೂಡ ಒಂದು 15-20 ಸಲ ಮಾಡ್ಬೋದು. ಯಾವುದೇ ಎಕ್ಸೈಸ್ ಹೇಳಿದಂಗೆ ನೋವಾಗ್ದಂಗೆ ಮಾಡಿ. ಇಲ್ಲ 6 ಸಿಂಪಲ್ ಆಗಿರೋಂಥ ಎಕ್ಸೈಸ್ ಹೇಳಿದ್ವಿ, ಭಾಳ ಸಿಂಪಲ್. ಯಾರು ಬೇಕಾದ್ರೂ ಮೇಲೆ ಮಾಡೋದು, ದೊಡ್ಡ ಜಿಮ್ಗೆ ಹೋಗಬೇಕು, ದೊಡ್ಡ ಅದಕ್ಕೂ ಹೋಗಿದ್ದು ಹೋಗ್ಬೇಕಂತಿಲ್ಲ. ಮನೇಲಿ ಮಾಡುವಂಥ ಸಿಂಪಲ್ ಆಗೋಂಥ 6 ಎಕ್ಸೈಸ್ ಹೇಳ್ತೀನಿ. ಅದರಲ್ಲಿ 2 ಇಂಪಾರ್ಟೆಂಟ್ ಹೇಳ್ತೀನಿ ನೋಡಿ. 6 ಮಾಡೋಕ್ಕೆ ಕಷ್ಟ ಅಂತ ತಲೆ ಕೆಡಿಸ್ಬಿಡಿ, 2ನ ಕಂಪಲ್ಸರಿ ನೋಡಿ. ಒಂದು ಭುಜಂಗಾಸನ, ಇನ್ನೊಂದು ಬ್ರಿಡ್ಜಿಂಗ್ ಎಕ್ಸೈಸ್. ಅವೆರಡನ್ನೂ ರೆಗ್ಯುಲರ್ ಮಾಡಿ. ಬರೀ ನೋವಿರೋಗಷ್ಟು ನೋವು ಬಂದ ನಂತರ ಬಂದು ಕೆಲವೆಲ್ಲ ಇವತ್ತು ಕೂಡ ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಬಂದಿರೋ ಬೆಂಗಳೂರಿಂದ, 10 ವರ್ಷದಿಂದ ಬೆನ್ನೋವಿದೆ ನನಗೆ ಅಂತ. ಸಾಫ್ಟ್ವೇರ್ ಇಂಜಿನಿಯರ್ ಲಾಂಗ್ ಟರ್ಮ್ ಕೂತ್ಕೊಂಡಿರ್ತಾರೆ, ಬೆನ್ನಿಗೆಲ್ಲ ಲೋಡ್ ಬೀಳುತ್ತಲ್ಲ. ಸೊ ಎಕ್ಸೈಸ್ನ ರೆಗ್ಯುಲರ್ ಮಾಡಬೇಕು. ಎಕ್ಸೈಸ್ನ ರೆಗ್ಯುಲರ್ ಮಾಡಿದಷ್ಟು ಬೆನ್ನ ಮಾಂಸಗಳು ಗಟ್ಟಿ ಆಗುತ್ತೆ. ಇವೆರಡು ಎಕ್ಸೈಸ್ನ ಕಂಪಲ್ಸರಿ ರೆಗ್ಯುಲರ್ ಮಾಡಿ. ಯಾವ ರೀತಿ ಬೆನ್ನು ಬರಲ್ಲ, ಸ್ಯಾಟಿಂದ ಪೂರ್ತಿ ಮುಕ್ತಿ ಸಿಗುತ್ತೆ.
ಒನ್ಸ್ ಅಗೇನ್ ಪೂರ್ತಿ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಇನ್ಸ್ಟಾಗ್ರಾಮ್ ಹ್ಯಾಂಡ್ಲು ಕೂಡ ಇದೆ, ವಾಟ್ಸಪ್ ಗ್ರೂಪ್ ಕೂಡ ಇದೆ, ದಯವಿಟ್ಟು ಜಾಯ್ನ್ ಆಗಿ. ಯೂಟ್ಯೂಬನ್ನು ಇವಾಗ ಲೈಕ್ ಮಾಡಿ, ಮತ್ತು ಮರೆದಿಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಅವರು ಲೈಕ್ ಮಾಡಿ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ.